ಎಲ್ಲೋ ಜಗಪ್ಪ ಒಬ್ಬನ ಕತೆ ಅಲ್ಲ ಇದು, ಅವನ ಕಥೆನ ಶುರು ಮಾಡಿ ಹೋಗ್ತಿದ್ದಾನೆ. ಬಟ್ ಇದು ಆಗ್ತಾ ಆಗ್ತಾ ಎಲ್ಲರ ಕತೆ ಆಗುತ್ತೆ. ಆಮೇಲೆ ಕೊನೆಗೆ ನೋಡ್ಕೊಂಡಾಗ ಎಲ್ಲರ ಅಲ್ಲಿ ಇರುವ ಎಲ್ಲ ಪಾತ್ರಗಳ ಕತೆ ಆದಾಗ ನಾವು ನೋಡ್ಕೊಂಡಾಗ ಒಂದು ಪಾತ್ರ ನಿಮಗೆ, ಒಂದು ಪಾತ್ರ ನನಗೆ, ಎಲ್ರಿಗೂ ಒಂದೊಂದು ಪಾತ್ರಗಳು ಕನೆಕ್ಟ್ ಆದಾಗ ಇದು ನಮ್ಮ ಎಲ್ಲರ ಕತೆ ಆಗುತ್ತೆ. ಏನಕ್ಕೆ ಈ ಸಿನಿಮಾ ಒಂಚೂರು ಬೇರೆ ತರ ಅಂತ ಅನ್ಸುತ್ತೆ ಅಂದ್ರೆ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಇರೋದು ನಮ್ಮ ಜನರೇಷನ್ಗೆ, ಈಗ ನಾವು ಅಪ್ಪ ಮಗನ್ಗೂ ಎಲ್ಲರ ಮನೆಯಲ್ಲೂ ಒಂದು ಚಿಕ್ಕ ಒಂದು ಫ್ರಿಕ್ಷನ್ ಇದ್ದೇ ಇರುತ್ತೆ. ಅವ್ರ ಜನರೇಷನ್ ತೋಟಿಗೂ ನಮ್ಮ ಜನರೇಷನ್ ತನಕ ಚಿಕ್ಕದೊಂದು ಫ್ರಿಕ್ಷನ್ ಇದ್ದೇ ಇರುತ್ತೆ. ಅದು ಒಳ್ಳೆ ರೀತಿಲೂ ಕೆಲವು ಮನೆ ಕಡೆ ಒನ್ ಟೈಮ್ ಹೆಂಗಾಗುತ್ತೆ, ಅಪ್ಪಂದು ಒಬ್ರಿಗೆ ಅಡ್ಜಸ್ಟ್ ಆಗಿ ಅವ್ರು ಅದನ್ನೇ ಫಾಲೋ ಮಾಡೋದಿರುತ್ತೆ. ಕೆಲವರು ಅದಕ್ಕಿಂತ ನಾನು ಬೇರೆ ಏನೋ ಮಾಡಕ್ ಹೊಡ್ತೀನಿ ಅನ್ನೋದೇ ಇರುತ್ತೆ. ದೂರ ಇದ್ದಾಗ ಏನ್ ಕಲಿತೀವಿ ನಾವು, ತಿರುಗುವಾಗ ಏನ್ ಕಲಿತೀವಿ, ದೇಶ ಸುತ್ತು ಕೋಶ ಓದೋ ಅಂತ ಹೇಳಿದಾರಲ್ಲ ಸರ್, ಆ ಕಲಿಕೆ ಏನಾಗುತ್ತೆ ಅನ್ನೋದೇ ಕತೆ. ಒಬ್ಬ ಹುಡುಗ ಏನ್ ರಿಯಲೈಸ್ ಅದು ನೋಡುಗರಿಗೆ ಬೇರೆ ಬೇರೆ ತರ ರಿಯಲೈಸ್ ಆಗ್ತಾ ಹೋಗುತ್ತೆ, ಹಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಎಂಡಲ್ಲಿ ಕಣ್ಣಲ್ಲಿ ಒಂದು ಕಣ್ಣೀರು ಬಂದು ಅವ್ರ ಒಂದು ಮನಸ್ಸು ಅಂತ ಅನ್ಕೊಂಡ್ರೆ ನಮ್ ಶ್ರಮ ಸಾಕು. ಟೆಂಪರೇಚರ್ ವೇರಿಯೇಷನ್ ಆಗ್ತಿತ್ತು, ಸೂರ್ಯ ಅಲ್ಲಿ ಸನ್ಸೆಟ್ ಆಗ್ಬೋದು, ಅದು ವೇರಿಯೇಷನ್ ಆಗ್ತಾನೆ, ಬಿಸಿಲಿರೋದು ಸಡನ್ ಆಗಿ ಕೋಲ್ಡ್ ಆಗೋದು ಈ ತರ. ಸೊ ಅದು ಮುಗಿಸ್ಕೊಂಡು ಪ್ಯಾಕಪ್ ಅಂತ ಅಂದ ತಕ್ಷಣ ಓಡ್ ಬಂದು ಗಾಡಿ ಹತ್ಬಿಟ್ರು. ಅದು ಲಂಗ್ಸ್ ಬ್ಲಾಕ್ ಆಗಿ ಬ್ರೀತಿಂಗ್ ಅಂತ ಹೋಗ್ಬಿಟ್ಟಿತ್ತು ಸರ್. ಅಂದ್ರೆ ಇವ್ರ ತಂದೆ ಅಳ್ತಾ ಇದಾರೆ, ಸರ್ ನನ್ನ ಮಗಳನ್ನ ಸಾಯಿಸ್ಬಿಟ್ರಿ ಸರ್ ನೀವು ಅಂತ. ಕಾಸ್ಟ್ಯೂಮು ಸ್ವಲ್ಪ ಬೇರೆ ತರ ಇದೆ, ಎಕ್ಸ್ಪೋಸ್ ಇದೆ, ಜರ್ಕಿನ್ ಪರ್ಕಿನ್ ತರದ್ ಏನಿಲ್ಲ. ಸಾಂಗ್ ನಡೀತಾ ಇದೆ, ಡ್ರೋನ್ ಶಾಟ್ ನಡೀತಾ ಇದೆ. ಈ ಹುಡುಗಿ ಓಡ್ಕೊಂಡ್ಬಂದ್ಬಿಡ್ತು ನಮ್ಮ ಹತ್ರ ಒಂದು 100 ಅಡಿಯಿಂದ. ಬರಬಾರ್ದಿತ್ತು ನಾವು ಓಡ್ಕೊಂಬಂದಾಗ ಲಂಗ್ಸ್ ಹಿಂಗ್ ಆಗುತ್ತಲ್ಲ, ಅಲ್ಲಿ ಹಿಂಗ್ ಬ್ಲಾಕ್ ಆಗ್ಬಿಡ್ತದೆ ಉಸಿರಾಟದಲ್ಲಿ. ಎಷ್ಟೋ ಸಲ ಹೋಗ್ಬೇಕು ಅಂತೀವಿ, ಹಿಮಾಚಲ್ಗೆ ಹೋಗ್ಬೇಕು ಅಂತ ಮೂರು ನೆಕ್ಸ್ಟ್ ವೆಕೇಶನ್ ಹೋಗೋಣ, ನೆಕ್ಸ್ಟ್ ಸಮ್ಮರ್ ಹೋಗೋಣ ಅಂತ ಆಗ್ತಿರಲ್ಲ. ಸೊ ಅಂಥವ್ರೆಲ್ಲರಿಗೂ 150 ರೂಪಾಯಿನಲ್ಲಿ ನಾವು ಭಾರತ ದರ್ಶನ ಮಾಡಿಸ್ತೀವಿ ಸರ್. ಸರ್ ಕಥೆಯಲ್ಲಿ ಪ್ರಯಾಣ ಸರ್, ಪ್ರಯಾಣಕ್ಕೆ ಕತೆ ಅಲ್ಲ. ಅವನು ಹೊರಟಿದ್ದಾನೆ ಅಂತ ಕತೆ ಹುಟ್ಟುತ್ತಲ್ಲಿ, ಅವನು ಪ್ರಯಾಣ ಹುಟ್ಟುತ್ತೆ. ಪ್ರಯಾಣನೂ ಪದ ಶುರು ಆಗುತ್ತೆ ನಾನು ಕಾಲಿಟ್ಟಾಗ. ಸೊ ಕಾಲಿಡಕ್ಕೆ ಅವ್ನು ಫಸ್ಟ್ ಡಿಸೈಡ್ ಮಾಡಿದೆ, ಅಲ್ಲಿಂದ ಕತೆ ಹುಟ್ಕೊಂಡಿದೆ. ಕತೆ ಮೊದಲು, ಪ್ರಯಾಣ ಆಮೇಲೆ ಸರ್. ಹಾಗಾಗಿ ಸ್ಕ್ರಿಪ್ಟಿಗೆ ಆಗುತ್ತೆ, ಬೌಂಡ್ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ, A to Z ಎಲ್ಲ ಕ್ಲೀನಾಗಿ ಬರ್ಕೊಂಡಿದ್ದೀವಿ, ಎಲ್ಲವೂ ನೋಟ್ ಆಗಿದೆ. ಯಾವುದೋ ಮಾಡಲ್ಲ ಅಂದ್ರೆ ಅದನ್ನು ಹೊಡೆದಾಕಿದ್ದೀವಿ, ಅದಕ್ಕೆ ಆಲ್ಟರ್ನೇಟ್ ಏನು ಬರ್ಕೊಂಡಿದ್ದೀವಿ. ಅಲ್ಲಿ ನಮ್ಗೆ ಕ್ಲಾರಿಟಿ ಇದೆ, ಸ್ಕ್ರಿಪ್ಟ್ ಕ್ಲಾರಿಟಿ ಇತ್ತು ಏನಾಗುತ್ತೆ ಅಂತ. ಎಲ್ರಿಗೂ ಕ್ಲಾರಿಟಿ ಇದೆ, ಇನ್ಕ್ಲೂಡಿಂಗ್ ಕ್ಯಾಮ್ರಾಮನ್ಗೂ ಕ್ಲಾರಿಟಿ ಇದೆ. ಆಮೇಲೆ ಹಂಗಂಗೆ ಎಡಿಟ್ ಆಗ್ತಾ ಇದೆ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ಬ್ರೇಕ್ ಆದಾಗ ಎಡಿಟ್ ಆಗುತ್ತೆ, ಮತ್ತೆ ಶೂಟ್ ಮಾಡ್ಕೋತೀವಿ. ಸೊ ಟೋಟಲ್ ಪ್ಲ್ಯಾಂಡ್ ಆಗಿ ಹೋಗಿದ್ವಿ. ಹಿಂಗೆ ಕ್ರಿಸ್ಪ್ ಕ್ಲೀನ್ ಪ್ರಾಪರಾಗಿ ಶೂಟ್ ಮಾಡ್ಕೊಂಡ್ಬಂದ್ವಿ, ಅದು ಡೌಟ್ಗಳಿರಲಿಲ್ಲ. ಆಮೇಲೆ ಅನ್ನೆಸೆಸರಿ ಲೊಕೇಶನ್ನ ಡಾಕ್ಯುಮೆಂಟ್ರಿ ಆಗಬಾರ್ದು. ನಾನೇನೋ ದೇವಸ್ಥಾನ ತೋರ್ಸೋಕೆ ಹೋಗ್ತಿದ್ದೀನಿ, ಯಾವುದೋ ಊರು ತೋರ್ಸೋಕೆ ಹೋಗ್ತಿದ್ದೀನಿ, ಆ ಥರದ್ದೇನೂ ಇಲ್ಲ. ಅವನೆಲ್ಲಿ ಹೋಗ್ತಾನೋ ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನ ಕಾಣುತ್ತೆ, ಕಾಣಲ್ವೋ ಅಂಗಡಿ ಕಾಣುತ್ತೆ. ಅವ್ನು ಹೋಗೋ ಜಾಗ ಇಂಪಾರ್ಟೆಂಟ್ ನಮಗೆ. ಸೊ ಕತೆ ಮತ್ತು ನಮ್ಮ ಕ್ಯಾಮ್ರಾ ಇದೆಯಲ್ಲ, ಪಾತ್ರ ಮತ್ತು ಮೂಡು ಮತ್ತು ಸ್ಕ್ರೀನ್ ಪ್ಲೇನ ಹಿಡ್ಕೊಂಡು ಹೋಗ್ತಿರುತ್ತೆ. ಆ ಪ್ರಾಸ್ಪೆಕ್ಟಿವಲ್ಲಿ ಡೈರೆಕ್ಟರ್ ಪ್ರಾಸ್ಪೆಕ್ಟಿವ್ ಅಂತ ಹೇಳ್ತೀನಿ. ಅದನ್ನು ಬಿಟ್ಟದ್ದು ಎಲ್ಲೋ ಲೊಕೇಶನಿಗೆ ಹಿಂಗೆ ಡೈವರ್ಟ್ ಆಗೋದು, ಚಂದ ಬ್ಲಾಕ್ ಇದೆ ಹಂಗೆಲ್ಲ ಆಗೋದಿಲ್ಲ. ಅದು ಚಂದ ಬ್ಲಾಕ್ ಅದ್ರ ಒಳಗಡೆ ಬಂದರೆ ಚಂದ ಬ್ಲಾಕ್ ಇರುತ್ತೆ ಅಂತ ಸ್ವಲ್ಪ ನ್ಯಾಚುರಲ್ ಟಚ್ ಕೊಟ್ಕೊಂಡು ಹೋಗಿದ್ದೀವಿ. ಹಾಗಂತ ಸ್ಕ್ರೀನ್ ಪ್ಲೇಲಿ ಸಣ್ಣ ಮೆಲೋ ಡ್ರಾಮಾ ಇದೆ, ಆ್ಯಂಡ್ ಸಣ್ಣ ಮ್ಯೂಸಿಕ್ಕಿಗೆ ಒಂದು ಸಣ್ಣ ಜಾಗಗಳಿದೆ, ಆ ಫೀಲಿಂಗಿಗೆ ಜಾಗಗಳಿದೆ. ಅಲ್ಲಿ ಸ್ವಲ್ಪ ಡ್ರಾಮಾ ಹೇಳ್ತಿದ್ವಿ ಸರ್, ಒಂದು ಮಜಾ ಇದೆ. ಈ ಕಡೆ ಹಂಗೋಲ್ಲ, ಈ ಕಡೆ ಹಂಗೋಲ್ಲ, ಸ್ವಲ್ಪ ಹಿಂಗೆ ಹೋಗುತ್ತೆ ಕತೆ. ಈ ನೋಡುವ ನೋಟಕ್ಕೆ ನಮಗೆ ಎಷ್ಟು ದಕ್ಕುತ್ತದೆ. ಈಗ ಸೀನ್ಗಳು, ಜಾಗಗಳು, ಇವರ ಅಭಿನಯ ಅಥವಾ ಇವರ ಕಾಂಬಿನೇಷನ್ನು ಎಲ್ಲವೂ ಸಿಗುತ್ತೆ ನಮಗೆ. ಅದರ ಜೊತೆಗೆ ನಮ್ಮ ಮನಸ್ಸಿಗೆ ಎಷ್ಟು ಸಿಗುತ್ತೆ, ಹೃದಯಕ್ಕೆ ಎಷ್ಟು ಸಿಗುತ್ತೆ, ಒಂದಿಷ್ಟು ಕಚುಕುಳಿ ಏನಾದರೂ ಕೊಡುತ್ತಾ ಅದು ಅಥವಾ ಹೇಗೆ ನಿಮ್ಮ ಒಟ್ಟು? ಯಾಕೆಂದರೆ ನೀವು ಹೊಸಬರಾದ್ರಿಂದ ನಿಮ್ಮ ನರೇಷನ್ ಏನು, ನೀವು ಯಾವ ಧಾಟಿಯಲ್ಲಿ ಹೇಳಲಿಕ್ಕೆ ಹೊರಟಿದ್ದೀರಿ, ಈಗಿನ ಯುವಕ ಅಥವಾ ಯುವ ಸಮುದಾಯಕ್ಕೆ ನೀವು ಮುಟ್ಟಿಸುವ ಆ ಧಾಟಿ ಎಷ್ಟು ರುಚಿಕಟ್ಟಾಗಿರ್ಬೋದು ಅಂತ? ಅದು ಒಂದು ಪಾಪ್ಯುಲರ್ ಟೋನ್ ಅಂತ ಏನು ಹೇಳ್ತೀವಲ್ಲ ಸರ್, ಎಲ್ರಿಗೂ ಇಷ್ಟವಾಗುವ ಟೋನ್ ಏನಿರುತ್ತೆ ಆ ಟೋನಲ್ಲೇ ಹೋಗುತ್ತೆ ಕತೆ. ಅಂದರೆ ಸ್ಕ್ರೀನ್ ಪ್ಲೇನು ಹಂಗೆ ಹೋಗುತ್ತೆ, ಟ್ರಾವೆಲ್ ಆಗ್ತಾ ಒಂದೊಂದು ಸೀಕ್ವೆನ್ಸ್ ಪಾಸ್ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಟೆರೆನ್ಗಳಲ್ಲಿ ಶೂಟ್ ಆಗುತ್ತೆ. ಬೆಂಗಳೂರು ಒಂದು ಬೇರೆ ಟಿಂಟ್ ಇದೆ, ಅಲ್ಲಿಂದ ಉತ್ತರ ಕರ್ನಾಟಕ ಹೋಗ್ತಾನೆ, ಅಲ್ಲೊಂದು ಬೇರೆ ಟಿಂಟ್ ಇದೆ, ಅಲ್ಲೇನೋ ಒಂದಿಷ್ಟು ನಡೀಇದೆ. ಅಲ್ಲಿಂದ ಮಹಾರಾಷ್ಟ್ರ ಶುರು ಆಗುತ್ತೆ, ಒಂದು ಟೆಂಪಲ್ ಟೋನ್ ಪೂರ್ತಿ ಕಲರ್ಫುಲ್ಲು, ಎಲ್ಲ ಜಗಮಗ ಲೈಟು, ಅಂಗಡಿಗಳು, ಜನ ಓಡಾಡ್ತಾ ಇದ್ದಾರೆ, ಒಂದು ಆ ಟಿಂಟ್ ಹೋಗುತ್ತೆ. ಅಲ್ಲಿ ಒಬ್ರು ಹುಡುಗಿ ಬರ್ತಾಳೆ, ಹುಡುಗಿದೊಂದು ಕೆಮಿಸ್ಟ್ರಿ ಶುರು ಆಗುತ್ತೆ. ಒಂದು ಕೆಮಿಸ್ಟ್ರಿ ಶುರು ಆದಾಗ ಅವರಿಬ್ಬರ ಮಧ್ಯೆ ನಡೆಯುವ ಒಂದಿಷ್ಟು ಸೀಕ್ವೆನ್ಸ್ಗಳು, ಅಲ್ಲಿಂದ ಅವ್ರು ಮುಂದಕ್ಕೆ ಟ್ರಾವೆಲ್ ಮಾಡ್ತಾರೆ. ಅದೆಲ್ಲ ಇದೆ ಸರ್, ಲವ್ ಟ್ರ್ಯಾಕ್ ಎಲ್ಲ ಇದೆ, ಲವ್ ಟ್ರ್ಯಾಕ್ ಎಲ್ಲವೂ ಇದೆ. ಅಂದರೆ ಅದು ಸಿನಿಮಾ ಕೇಳುತ್ತೆ ಸರ್. ನಾವು ಒಂದು ಜನಪ್ರಿಯ ಸಿನಿಮಾ ಮಾಡಬೇಕು, ಜನಪ್ರಿಯ ಧಾಟಿನಲ್ಲಿ ಸಿನಿಮಾ ಮಾಡಬೇಕು ಅಂದಾಗ ಅದೆಲ್ಲ ಕೇಳುತ್ತೆ. ಅದನ್ನೆಲ್ಲ ಮಾಡಿದ್ದೀವಿ. ಅಂದರೆ ಒಂದು ಕ್ಲಾರಿಟಿ ಇತ್ತು, ಇಷ್ಟು ಶೂಟ್ ಮಾಡಬೇಕು, ಹಿಂಗೆ ಹೋಗುತ್ತೆ ಅಂತ. ಟೋಟಲ್ ಕ್ಲಾರಿಟಿಲಿ ಹೋಗಿರೋ ಸಿನಿಮಾ ಇದು. ಜರ್ನಿ ಅಂದಾಗ ಏನೋ ಹಂಗಂಗೆ ಸುಮ್ಮನೆ ಮಾಡ್ಕೊಂಡು ಒಂದು ಊರು ತೋರ್ಸೋಕೆ ಹೋಗೋದು, ಲೊಕೇಶನ್ ತೋರ್ಸೋಕೆ ಹೋಗೋದು, ಅದೆಲ್ಲ ದಾರಿ ತಪ್ಪಿಲ್ಲ. ಪಾತ್ರ ಅಲ್ಲಿಗೆ ಬಂತು, ಆ ಸೀನಿಗೆ ಅವ್ರು ಹೊರಟು ಅಂದ್ರೆ ಮತ್ತೆ ನೆಕ್ಸ್ಟ್ ಎಂಟರ್ ಆಗ್ತಾರೆ. ನೆಕ್ಸ್ಟ್ ಅದಂಗೆ ಎಪಿಸೋಡಿಗೆ ಕ್ಲೀನಾಗಿ ಹೋಗುತ್ತೆ. ಅಲ್ಲಿ
ಎಲ್ಲರೂ ಅವ್ರವ್ರ ಡ್ಯೂಟಿನ ಅವ್ರವ್ರು ಮಾಡ್ತಾರೆ. ಅವನೊಬ್ಬ ಟ್ರಾವೆಲ್ ಮಾಡ್ತಾ ಹೋಗ್ತಿರ್ತಾನೆ ಮುಂದಕ್ಕೆ, ಅದು ಮಜಾ ಅಲ್ಲ ಕಥೆನಲ್ಲಿ. ಒಬ್ಬ ಟ್ರಾವೆಲ್ ಮಾಡ್ತಿರ್ತಾನೆ, ಅವನಿಗೆ ಎದುರಾಗುವ ಸನ್ನಿವೇಶಗಳು, ಎದುರಾಗುವ ಪಾತ್ರಗಳು ಕತೆಗೆ ಏನು ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಎಕ್ಸಿಟ್ ಆಗುತ್ತೆ, ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಎಕ್ಸಿಟ್ ಆಗುತ್ತೆ, ಆ ಥರ ಸರ್. ಅವನ ಪ್ರಯಾಣದಲ್ಲಿ ಸೇರ್ತಾರೆ ಮತ್ತು ಹೌದು ಸರ್, ಕಳಿಸ್ಕೊಳ್ತಾರೆ. ಈಗ ನಾವು ಯೂಶಲಿ ಇಲ್ಲಿಂದ ಹುಬ್ಬಳ್ಳಿಗೆ ಹೊರಟ್ರೆ ಅವನೋ ಒಬ್ಬ ಎದುರಿಗೆ ನಮ್ಮ ಟ್ರೈನಲ್ಲಿ ಹೊರಟ್ರೆ ಒಬ್ರು ಬಂದು ಕೂತ್ಕೋತಾರೆ, ಅವ್ರು ದಾವಣಗೆರೆ ಹಿಡಿತಾರೆ, ನಾವೇನೋ ಮಾತಾಡ್ತಾ ಇರ್ತೀವಿ ಅವ್ರ ಜೊತೆಗೆ. ದಾವಣಗೆರೆಗೆ ಇನ್ಯಾರು ಹತ್ಕೊಂಡ್ರೆ ಹಂಗೆ ಆ ಥರ ಸರ್. ಇದೊಂದು ಪ್ರಯಾಣ ಅಲ್ಲ, ಜೀವನನೇ ಹೆಂಗೆ ಅನ್ಕೊಂಡಾಗ ಇದು ಹೆಂಗಾಗತ್ತೆ ಅಂದರೆ, ಎಲ್ಲೋ ಜಗಪ್ಪ ಒಬ್ಬನ ಕತೆ ಅಲ್ಲ ಇದು. ಅವನ ಕಥೆನ ಶುರು ಮಾಡಿ ಹೋಗ್ತಿದ್ದಾನೆ, ಬಟ್ ಇದು ಆಗ್ತಾ ಆಗ್ತಾ ಎಲ್ಲರ ಕತೆ ಆಗುತ್ತೆ. ಆಮೇಲೆ ಕೊನೆಗೆ ನೋಡ್ಕೊಂಡಾಗ ಎಲ್ಲರ ಅಲ್ಲಿ ಇರುವ ಎಲ್ಲ ಪಾತ್ರಗಳ ಕತೆ ಆದಾಗ ನಾವು ನೋಡ್ಕೊಂಡಾಗ ಒಂದು ಪಾತ್ರ ನಿಮಗೆ, ಒಂದು ಪಾತ್ರ ನನಗೆ, ಎಲ್ರಿಗೂ ಒಂದೊಂದು ಪಾತ್ರಗಳು ಕನೆಕ್ಟ್ ಆದಾಗ ಇದು ನಮ್ಮೆಲ್ಲರ ಕತೆ ಆಗುತ್ತೆ ಸರ್. ಅಂದರೆ ಒಂದು ಸೈಕಲ್ ಅಂತ ಹೇಳ್ತೀವಲ್ಲ, ಅದು ಹಿಂಗೆ ಕಂಪ್ಲೀಟ್ ಆಗುತ್ತೆ. ನಾವೆಲ್ಲರೂ ಏನು ಹುಡುಕ್ತಾ ಇದ್ದೀವಿ, ಅರಮನೆ ಅಂದರೆ ಕಂಫರ್ಟು, ಅರಮನೆ ಅಂದರೆ ಪ್ಯಾಲೇಸ್ ಅಲ್ಲ ಸರ್. ಕಂಫರ್ಟ್ ಅಂದರೆ ಏನು ಅಂತಂದರೆ ಏನು ಬೇಕಾದ್ರೂ ಆಗ್ಬೋದು. ನಮ್ಮ ಮನೆ ಒಂದು ಸೋಫಾ ಕಂಫರ್ಟ್ ಆಗ್ಬೋದು ನಮಗೆ, ನಾವು ನಮ್ಮ ಮನೇಲಿ ದಿಂಬಲ್ ಮಲ್ಕೊಂಡ್ರೆ ಇದೇ ಬರುತ್ತೆ. ಬೆಂಗಳೂರಿನ ರೋಡ್ ಪಕ್ಕದಲ್ಲಿ ಹಾಕುವ ಟೆಂಟ್ ಅಲ್ಲಿ ಅವರು ಅದ್ಭುತವಾಗಿರ್ತಾರೆ ಅಲ್ವಾ ಸರ್, ಜಗತ್ತಿಗೆ ಅದು ಅದೇ ಅರಮನೆ ಸರ್ ಅವ್ರಿಗೆ. ಸೊ ಎಲ್ಲರೂ ನಾವೇನು ಮಾಡ್ತಾ ಇದೀವಿ, ಒಂದೇನೋ ಹುಡುಕ್ತಾ ಇದೀವಿ, ಆ ಹುಡುಕಾಟನೇ ಅರಮನೆ. ಎಲ್ಲೋ ಜಾಗಪ್ಪ, ಎಲ್ಲಿದೆ ನಿನ್ನ ನೆಮ್ಮದಿ, ನಿನ್ನ ಕಂಫರ್ಟ್ ಎಲ್ಲಿದೆ ಹುಡುಕಾಟ. ಬದುಕಲ್ಲಿ ನಮಗೊಂದು ಸಾಮಾನ್ಯ ಒಂದು ಮಾತಿದೆ, ಹಾಂ ಸರ್, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಈ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅನ್ನೋದು ಕೂಡ ಒಂದು ಆಧ್ಯಾತ್ಮದ ಸುಳಿವಿರುವಂತ ಎಳೆ ಅದು. ಸೊ ಆ ರೀತಿಯಲ್ಲೇ ನೀವು ಸಿನಿಮಾ ಹೇಳಲಿಕ್ಕೆ ಹೊರಟಿದ್ದೀರೋ? ಇಲ್ಲ, ಅಷ್ಟು ನಾವು ಅಷ್ಟು ಆಧ್ಯಾತ್ಮಿಕ ಡೆಪ್ತಿಗೆ ಹೋಗಲ್ಲ ಸರ್ ನಾವು. ಬಿಕಾಸ್ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡ್ತಿರೋದು ನಾವು. ಯಂಗ್ ಹುಡುಗ ಹುಡುಗಿರು ಮತ್ತು ಕಾಲೇಜ್ ಮುಗಿಸಿರೋರು, ಜಸ್ಟ್ ಕಾಲೇಜ್ ಓದ್ತಿರೋರು, ಆ ಒಂದು 22+ ನಮ್ಮ ಟಾರ್ಗೆಟ್ ಆಡಿಯನ್ಸ್. ಆಮೇಲೆ ಟೋಟಲ್ ಫ್ಯಾಮಿಲಿ ಸರ್. ಆಮೇಲೆ IT ಸೆಕ್ಟರಲ್ಲಿ ಕೆಲಸ ಮಾಡ್ತಿರೋಂಥ ಆಡಿಯನ್ಸ್ ಎಲ್ಲ ಇದಲ್ಲ, ಅವರು ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್. ಜಸ್ಟ್ ಮ್ಯಾರಿಡ್ ಕಪಲ್ಸು, 1-2 ಮಕ್ಕಳಿರೋರು. ಬೆಂಗಳೂರಲ್ಲಿ ಏನು ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ತೊಗೊಂಡಿದಾರಲ್ಲ, ಅಪ್ಪ ಅಮ್ಮನಿಂದ ದೂರ ಇದ್ದಾರೆ. ಈಗ ಅಪ್ಪ ಅಮ್ಮ ಎಲ್ಲೋ ಬೇರೆ ಒಂದು ಚಿತ್ರದುರ್ಗದಲ್ಲೋ ಬಾಗಲಕೋಟೆಲ್ಲೋ ಎಲ್ಲೋ, ಮಗ ಇಲ್ಲಿದ್ದಾನೆ. ಸೊ ಎಲ್ಲ ಒಂದು ಬಿಟ್ಟು ಬಂದು ಹಳ್ಳಿಯವರೇ ನಾವೆಲ್ಲರೂ. ಇಲ್ಲಿ ಒಬ್ಬ ಇಲ್ಲಿ ಬರ್ತಾನೆ, ಇಲ್ಲಿಯವ್ರು ಮತ್ತಿನ್ನೆಲ್ಲ ಹೋಗಿರ್ತಾರೆ. ಹಂಗೆ ಆ ಎಲ್ಲರಿಗೂ ಆ ಯೂತಿಗೆ ಕನೆಕ್ಟ್ ಆಗುತ್ತೆ. ಊರು ಬಿಟ್ಟವರ ಕತೆ ಸರ್. ಊರು ಬಿಟ್ಟವರ ಕತೆ ಸರ್. ಅಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ನಾವೊಂದು ಊಟ ಮಿಸ್ ಮಾಡ್ಕೋತೀವಿ. ರಾತ್ರಿ ಮಲಗದೇನಪ್ಪ ಅಂತ ಹಿಂಗೆ ಬಂದು ಹಿಂಗೆ ತಲೆ ಮೇಲೆ ಕೈ ಆಡ್ಸೋ ಅಮ್ಮನ ಮಿಸ್ ಮಾಡ್ಕೋತೀವಿ. ಅಲ್ಲಿ ಶರತ್ ಸರ್ದು ತುಂಬ ಡೈಲಾಗ್ಸ್ ಬರುತ್ತೆ ಕತೆನಲ್ಲಿ. ಅದು ಒಂದೊಂದು ನಾವು ಹೇಗೆ ರಿಯಲೈಸ್ ಮಾಡ್ತಾ ಹೋಗ್ತಾನೆ. ನಾವು ದೂರ ಇದ್ದಾಗ ಏನು ಕಲಿತೀವಿ, ನಾವು ತಿರುಗುವಾಗ ಏನು ಕಲಿತೀವಿ, ದೇಶ ಸುತ್ತು ಕೋಶ ಓದೋ ಅಂತ ಹೇಳಿದಾರಲ್ಲ ಸರ್, ಆ ಕಲಿಕೆ ಏನಾಗುತ್ತೆ ಅನ್ನೋದೇ ಕತೆ. ಒಬ್ಬ ಹುಡುಗ ಏನು ರಿಯಲೈಸ್ ಅದು ನೋಡುಗರಿಗೆ ಬೇರೆ ಬೇರೆ ಥರ ರಿಯಲೈಸ್ ಆಗ್ತಾ ಹೋಗುತ್ತೆ, ಹಂಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಎಂಡಲ್ಲಿ ಕಣ್ಣಲ್ಲಿ ಒಂದು ಕಣ್ಣೀರು ಬಂದು ಅವ್ರಿಗೆ ಒಂದು ಮನಸ್ಸು ಅಂತ ಅನ್ಕೊಂಡ್ರೆ ನಮ್ಮ ಶ್ರಮ ಸಾರ್ಥಕ ಸರ್. ಈ ಸಿನಿಮಾದ ಸಾಹಸ ಏನು ನಿನಗೆ ಎಷ್ಟು ಮಟ್ಟಿಗೆ ನೆನಪುಳಿಯುವ ಏನಾದರೂ ಒಂದಿಷ್ಟುಗಳು? ಮೊದಲನೇದು ಸೋಲಾಪುರ ಹೈವೇನಲ್ಲಿ ಇದು ಶೂಟಿಂಗ್ ಆಗ್ತಾ ಇತ್ತು. ನಮ್ದು ಡ್ರೋನ್ ಶಾಟ್ ನಡೀತಿತ್ತು. ಇವರು ಗಾಡಿ ಬಿಡ್ತಿದ್ರು, ಬುಲೆಟ್ ಬಿಡ್ತಿದ್ರು, ಬುಲೆಟ್ ಓಡಿಸ್ತಾ ಇದ್ರು. ನಾನು ಹಿಂದೆ ಕೂತಿದ್ದೆ. ಡ್ರೋನ್ ಶಾಟ್ ನಡೀತಿತ್ತು. ನಂಗೆ ಅಲ್ಲೇ ತಲೆ ಸುತ್ತು ಎಲ್ಲ ಬಂದ್ಬಿಡ್ತು. ಯಾಕಂದ್ರೆ ತುಂಬಾ ಜಾಸ್ತಿ ಟೆಂಪ್ರೇಚರ್ ಇತ್ತು. 45 ಅಷ್ಟಿತ್ತು. ಸೊ ಅಲ್ಲಿ ನನಗೆ ಗೊತ್ತೇ ಇಲ್ಲ, ನನ್ನ ಬ್ಯಾಗ್ ಹಿಂದ್ಗಡೆ ಇತ್ತು, ಸೈಡ್ ಎಳಿತಾ ಇದೆ ಗಾಡಿ. ಅವಾಗ ನೋಡಿದೆ, ಆಗ ಹ್ಯಾಂಡ್ ಕೊಟ್ಟು ಇದ್ ಮಾಡ್ಕೊಂಡೆ, ಬ್ಯಾಗ್ ಮೇಲೆನೆ ಬಿದ್ದಿತ್ತು. ನಾವು ಡ್ರೋನ್ ಶಾಟ್ ತೆಗಿತಾ ಇದ್ದೀವಿ ಸರ್. ಮಾನಿಟರ್ ಹಿಂಗೆ ಕೂತಿರೋಂಗೆ ಕಾಣುತ್ತೆ ಟಾಪ್ ಆಂಗಲ್ ಅಲ್ಲಿ, ನಮಗೇನು ಗೊತ್ತಾಗಲ್ಲ. ನಾರ್ಮಲ್ ಕ್ಯಾಮ್ರಾ ಆದ್ರೆ ಕಾಣ್ತಿರುತ್ತೆ ಹಿಂಗೆ ಹೋಗೋದು. ಹಂಗೆ ಹೋಗ್ತಿದಾರೆ ಅನ್ಕೊಂಡಿದ್ದು, ಗಾಡಿ ಹಾಕಿಂತ ನೋಡಿದ್ರೆ ಕೊಲ್ಯಾಪ್ಸ್ ಗಿರಾಕಿ. ಮತ್ತೆ ನೀರು ಕುಡಿಸಿದ್ರೆ ನಾವು ಹಂಗೆ ಹೋದಾಗ ಇದೆಲ್ಲ ಆಗುತ್ತೆ ಸರ್. ನಾನು ಎಲ್ರಿಗೂ ಮೆಂಟಲಿ ಪ್ರಿಪೇರ್ ಮಾಡಿದೆ. ಅಪ್ಪ ಊಟ ಗೀಟ ಹೆಚ್ಚು ಕಡಿಮೆ ಆಗುತ್ತೆ, ಕಂಫರ್ಟ್ಗಳಿರಲ್ಲ. ಕಂಫರ್ಟ್ಗಳು ಯಾಕೆ ಇರಲ್ಲ, ಸುಖದಲ್ಲಿ ಬೆಳೆದಿರ್ತಾರೆ. ಅದು ಆಯ್ತು ಸರ್. ಈ ಸಿನಿಮಾ ಸುಖದ ಸಿನಿಮಾ ಅಲ್ಲ ಇದು. ಯೂಶಲಿ ಒಂದು ಕ್ಯಾರಾವ್ಯಾನ್ ಇದೆಯೋ ಅಥವಾ ಒಂದು ರೂಮ್ ಇದೆಯೋ, ನಾವು ಫ್ಯಾನ್ ಕೆಳಗೆ ಕುತ್ಕೊಂಡು ಶಾರ್ಟಿಗೆ, ಆ ಸಿನಿಮಾ ಅಲ್ಲ. ಯಾಕಂದ್ರೆ ಇದೊಂದು ಹುಚ್ಚಾಟ, ಇದೊಂದು ಮ್ಯಾಡ್ನೆಸ್. ಇದು ನಾನು ಈಗ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮಾಡಿದ್ರೆ ಒಂದು ಮನೇಲಿ ಮಾಡ್ತೇನೆ ಸರ್. ಒಂದು 5 ಕೋಟಿ 10 ಕೋಟಿ ಬಜೆಟ್ ಇಲ್ಲ, ಒಂದು ಮನೇಲಿ ಮಾಡಿ ಮುಗಿಸ್ತಾನೆ. ಒಂದು ಕಂಫರ್ಟ್ ಝೋನ್, ಒಂದು ಮನೆ, ಒಂದು ಬಾರ್ಡರ್ ಇರುತ್ತೆ. ನಾವು ಬಾರ್ಡರ್ ಎಲ್ಲ ನಾವು ಹಿಂಗೆ ಹಾಕೊಂಡಿದ್ವಿ, ದೂರ ಹೋಗ್ಬೇಕಷ್ಟೇ. ಒಂದೊಂದು ದಿನ ನಾವು ಮಧ್ಯಾಹ್ನ 4 ಗಂಟೆಗೆ ಊಟ ಆಗಿದೆ. ಒಂದು ಬಿಜಾಪುರಲ್ಲಿ ಶೂಟ್ ಮಾಡ್ತಾ ಇದೀವಿ. ಬೆಳಗ್ಗೆ ಮಧ್ಯಾಹ್ನ ಊಟನೇ ಇಲ್ಲ ಯಾರಿಗೂ. ಸಂಜೆ ತಿಂಡಿ ಊಟ 2 ಒಟ್ಟೊಟ್ಟಿಗೆ ಆಗಿದೆ. ಸುಮ್ಮನೆ ಬಿಸ್ಕೆಟ್ ತಿಂದು ನೀರು ಕುಡಿದು ಶೂಟಿಂಗ್ ಮಾಡಿದ್ವಿ. ಯಾಕಂದ್ರೆ ಎಲ್ಲೋ ಒಂದು ಮಧ್ಯದಲ್ಲಿ ಇದೀವಿ, ಪ್ರೊಡಕ್ಷನ್ ಗಾಡಿ ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಎಲ್ಲಿಂದ ಆರಂಭಿಸಿ ಎಲ್ಲಿವರೆಗೆ ಹೋದ್ರಿ ಸರ್? ನೆಲಮಂಗಲ ಟೋಲಿಂದ ಹಿಮಾಲಯದವರೆಗೂ ಶೂಟ್ ಆಗಿದೆ. ಫಸ್ಟ್ ಶಾಟ್ ನೆಲಮಂಗಲ ಟೋಲು. ಹಿಮಾಲಯದಲ್ಲಿ ನಾನು ಬಂದಿದ್ದೆ ದೊಡ್ಡ ಸರ್. ಹೌದಾ? ಅದು ಸಾಂಗ್ ನೋಡಿದ್ರಲ್ಲ, ಅದ್ರಲ್ಲೂ ಸೇಮ್ ಡ್ರೋನ್ ಶಾಟ್ ಟೈಮ್ ಅಲ್ಲಿ ತೆಗಿತಾ ಇದ್ರು. ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಇತ್ತು. ಸೂರ್ಯ ಅಲ್ಲಿ ಸನ್ಸೆಟ್ ಆಗುವಾಗ ಅದು ವೇರಿಯೇಷನ್ ಆಗ್ತಾ ಇತ್ತು. ಬಿಸಿಲಿರೋದು ಸಡನ್ ಆಗಿ ಕೋಲ್ಡ್ ಆಗೋದು, ಈ ತರ. ಸೊ ಅದು ಮುಗಿಸ್ಕೊಂಡು ಪ್ಯಾಕಪ್ ಅಂತ ಅಂದ ತಕ್ಷಣ ಓಡ್ ಬಂದು ಗಾಡಿ ಇಟ್ಬಿಟ್ರು. ಅದು
ಲಂಗ್ಸ್ Block ಆಯ್ತು. ಲಂಗ್ಸ್ ಬ್ಲಾಕ್ ಆಗಿ ಬ್ರೀತಿಂಗ್ ನಿಂತ ಹೋಗ್ಬಿಟ್ಟಿತ್ತು ಸರ್. ಅಯ್ಯೋ ಅಂದ್ರೆ ಇವ್ರ ತಂದೆ ಅಳ್ತಾ ಇದ್ದಾರೆ, ಸರ್ ನನ್ನ ಮಗಳನ್ನ ಸಾಯಿಸ್ಬಿಟ್ರಿ ಸರ್ ನೀವು ಅಂತ. ಕೈಯೆಲ್ಲ ಉಜ್ತಾ ಇದೀವಿ, ಕಾಲು ಉಜ್ತಾ ಇದೆ. ಏನು ಪ್ರಾಬ್ಲಮ್ ಅಂದ್ರೆ ಕಾಸ್ಟ್ಯೂಮು ಸ್ವಲ್ಪ ಬೇರೆ ಥರ ಇದೆ, ಎಕ್ಸ್ಪೋಸ್ ಇದೆ, ಜರ್ಕಿನ್ ಪರ್ಕಿನ್ ಥರದ್ದು ಏನಿಲ್ಲ. ಸಾಂಗ್ ನಡೀತಾ ಇದೆ, ಡ್ರೋನ್ ಶಾಟ್ ನಡೀತಾ ಇದೆ. ಈ ಹುಡುಗಿ ಓಡ್ಕೊಂಬಂದ್ಬಿಡ್ತು ನಮ್ಮ ಹತ್ರ ಒಂದು 100 ಅಡಿಯಿಂದ. ಬರಬಾರ್ದಿತ್ತು, ನಾವು ಓಡ್ಕೊಂಬಂದಾಗ ಲಂಗ್ಸ್ ಹಿಂಗೆ ಆಗುತ್ತಲ್ಲ, ಅಲ್ಲಿ ಹಿಂಗೆ ಬ್ಲಾಕ್ ಆಗ್ಬಿಡ್ತದೆ ಉಸಿರಾಟದಲ್ಲಿ. ಆ ಪ್ರಾಣ ಹೋಗಿ ಪ್ರಾಣ ಬಂತಂದ್ರೆ ಉಳಿದಿದ್ದೆ ಪಾಡ್ ಇನ್ನೊಂದು 5 ಸೆಕೆಂಡಲ್ಲಿ ಏನು ಬೇಕಾದ್ರೂ ಆಗ್ಬೋದಿತ್ತಲ್ಲಿ. ಅಂದರೆ ನಮಗೆ ಗೊತ್ತಿಲ್ಲ ಸರ್, ಆ ವಾತಾವರಣ ಹೊಸ್ತು, ಹೆಂಗ್ ಬಿಹೇವ್ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ. ನಾವ್ ಎಷ್ಟೇ ಪ್ರಿಕಾಷನ್ ತಗೊಂಡೋದ್ರೂ ಸಹಿತ ಆ ತರದ ಕೆಲವು ಅವಘಡಗಳು ಇವ್ರಿಗೆ ಗೊತ್ತೇ ಇರ್ಲಿಲ್ಲ. ನನಗೆ ಅದೆಲ್ಲ ಶಾರ್ಟ್ ಮಾಡ್ತಾ ನಂದು ಕ್ಲಾತ್ ಅಲ್ಲ ಶೂ ಇದ್ದಿದ್ದು ಎಲ್ಲ ಅದ್ರೊಳಗಡೆ ಐಸ್ ಒಳಗಡೆ ಇದ್ದು ಫುಲ್ ಇಲ್ಲಿ ಫ್ರಾಸ್ಟ್ ಬೈಟ್ ಆಗ್ಬಿಡುತ್ತೆ. ನನ್ಗೆ ಲೆಫ್ಟ್ ಸೈಡ್ ಏನು ಸೆನ್ಸ್ ಆಗ್ತಿರ್ಲಿಲ್ಲ, ಇದು ಕೈ ಅದೇ ಫ್ರಾಸ್ಟ್ ಬೈಟ್ ನ ಸೂಚನೆ ಅದು. ನಾನ್ ಬಂದು ಸುಮ್ಮನೆ ಕಾರ್ ಒಳಗಡೆ ಇದೀನಿ, ಮುಂದೆ ಏನ್ ನಡೀತಿದೆ ನನ್ಗೆ ಗೊತ್ತಿಲ್ಲ. ನನ್ಗೆ ಒಂದ್ 3-4 ಅವರ್ಸ್ ಆದ್ಮೇಲೆ ರೂಮಿಗೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಇವ್ರಿಗೆ ಹಿಂಗಾಗಿದೆ. ನಮ್ಗದ ಏನಾಗ್ಬಿಟ್ಟಿದ್ರು, ನಾವು ರೆಕ್ಕಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು 4 ದಿನ ಇದ್ದ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ವಿ. ಒಂದು ಯೂಸ್ ಟು ಇಟ್ ಆಗ್ತೀವಲ್ಲ ಸರ್, ಒಂದು ವಾತಾವರಣಕ್ಕೆ ಹೋಗಿ ಬಂದಾಗ. ಇವ್ರಿಗೆಲ್ಲ ಎಲ್ರಿಗೂ ಜ್ವರ, ಪಾಪ ಎಲ್ಲ ಇಂಜೆಕ್ಷನ್ ಚುಚ್ಚೋದು, ಶೂಟಿಂಗ್ ಜ್ವರ ಅಂತಲ್ಲಿ ಥರ್ಮಲ್ ವೇರ್ ಯೂಸ್ ಮಾಡ್ಬೇಕು. ಈಗ ನಾನ್ ಕಂಟಿನ್ಯೂಟಿ ಇದೆ, ಸೊ ನಾನ್ ಬೈಕ್ ಓಡಿಸ್ತಿರ್ತೀನಿ, ಡೈರೆಕ್ಟ್ ಚೆಸ್ಟ್ ಹೊಡಿತಿತ್ತು. ಸೊ ಹಂಗ್ ಡೈರೆಕ್ಟ್ ಎಲ್ಲ ನಾವು ನೇಚರ್ಗೆ ಎಕ್ಸ್ಪೋಸ್ ಆಗಿದ್ರಿಂದ ಮತ್ ಮೇಂಟೈನ್ ಮಾಡಂಗೇ ಇಲ್ಲ. ನಂದು ಶೂ ಬೇರೆ, ನನ್ಗೆ ಕ್ಲಾಸ್ ನಾನು ಟ್ರಾವೆಲ್ ಅನ್ಕೊಂಡು ಸ್ವಲ್ಪ ಲೈಟ್ ಹಾಕೋಣ ಅಂತ ಹಾಕೊಂಡ್ಬಿಟ್ಟೆ ಇಲ್ಲಿ ಬೆಂಗಳೂರಲ್ಲಿ. ಅಲ್ಲಿ ನೋಡಿದ್ರೆ ಅದು ಎಲ್ಲ ಬೇರೆ ಶೂನೇ ಹಾಕ್ಬೇಕು, ಅದು ಆತರ ಇತ್ತು. ಅದೇ ಹೊಸದೇ ಎಲ್ಲ ಒಂದ್ ಮಜಾ ಎಕ್ಸ್ಪೀರಿಯನ್ಸ್ ಆಗಿದೆ. ಹೆಂಗಂದ್ರೆ ಈಗ ಶೂಟಿಂಗ್ ಮಾಡುವಾಗ ಯೂಶಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತೀವಿ, ಅದು ಎಡಿಟ್ ಆಗಿ ಪ್ರಾಪರ್ ಆಗಿ ಒಂದು ಕಂಟೆಂಟ್ ಆಗಿ ರೆಡಿ ಆಗತ್ತಲ್ಲ. 2 ಅವರ್ 6 ನಿಮಿಷ ಇದೆ ಸಿನಿಮಾ, 2 ಅವರ್ 6 ನಿಮಿಷ ನಿಮಗೊಂದು ಹಿಂಗ್ ಮಜವಾಗಿ ಕರ್ಕೊಂಡು ಹೋಗುತ್ತೆ, ಹಿಂಗೆ ಕರ್ಕೊಂಡು ಹೋಗುತ್ತೆ. ಪ್ಲಸ್ ಅದು ಬರೀ ಟ್ರಾವೆಲ್ ಅಂತಲ್ಲ, ಅಲ್ಲೊಂದು ಮೂಡ್ ಇದೆ, ಒಂದೇನೋ ಒಂದು ಎಮೋಷನ್ ಇದೆ, ಒಂದು ಮ್ಯೂಸಿಕ್ ಬರುತ್ತೆ, ಒಂದು ಒಳಗಡೆ ಒಂದು ಕತೆ ಏನಾಗುತ್ತೆ ಅನ್ಕೊಂಡು ಒಂದು ಕ್ಯೂರಿಯಾಸಿಟಿ ಇದೆ. ಅದು ಆ ಹೋಗೋದಿದೆಯಲ್ಲ, ಅದು ಒಂದು ಮಜಾ. ಈಗ ನಾವು ಎಷ್ಟೋ ಸಲ ಹೋಗ್ಬೇಕು ಅಂತೀವಿ, ಹಿಮಾಚಲ್ಗೆ ಹೋಗ್ಬೇಕು ಅಂತ 3 ನೆಕ್ಸ್ಟ್ ವೆಕೇಶನಲ್ಲಿ ಹೋಗೋಣ, ನೆಕ್ಸ್ಟ್ ಸಮ್ಮರ್ಲಿ ಹೋಗೋಣ ಅಂತ ಆಗ್ತಿರಲ್ಲ. ಸೊ ಅಂಥವ್ರೆಲ್ಲರಿಗೂ 150 ರೂಪಾಯಿನಲ್ಲಿ ನಾವು ಭಾರತ ದರ್ಶನ ಮಾಡಿಸ್ತೀವಿ ಸರ್. 90-100 ವರ್ಷದವರಿಗೂ ದರ್ಶನ ಮಾಡ್ತೀವಿ. ಹೋಗ್ಲಿಕ್ಕೆ ಆಗದೆ ಹಿಮಾಲಯಕ್ಕೆ ಬರಲ್ಲ ಅಂದ್ರೆ ಬನ್ನಿ ನಮ್ಮ ಸಿನಿಮಾ ನೋಡಿ. ಇಲ್ಲಿ ನಾರ್ಮಲ್ ಇದರಲ್ಲಿ ಮಾಲಲ್ಲಿ ಕುತ್ಕೊಂಡ್ಬಿಟ್ಟು 24 ಡಿಗ್ರಿನಲ್ಲಿ ಕುತ್ಕೊಂಡ್ಬಿಟ್ಟು -12 ನೋಡಿ. ಯಾರೆಲ್ಲ ಇದ್ದಾರೆ ಈ ಸಿನಿಮಾ ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ಶರತ್ ಲೋಹಿತಾಶ್ವ ಸರ್, ಆಮೇಲೆ ಇವರಿದ್ದಾರೆ ಸ್ವಾತಿ ಮೇಡಮ್ ಇದ್ದಾರೆ, ಅವರಿಬ್ರು ಅಪ್ಪ ಅಮ್ಮ. ನಮ್ಮ ಬಿರಾದರ್ ಇದ್ದಾರೆ, ವೈಜನಾಥ್ ಬಿರಾದರ್, ಅವರೊಂದು ಮೇಜರ್ ಕ್ಯಾರೆಕ್ಟರ್, ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ. ದಾನಪ್ಪ ಅಂತಿದ್ದಾರೆ, ಲಕ್ಷ್ಮೀ ನಾಡಗೌಡ ಅಂತಿದ್ದಾರೆ, ದಿನೇಶ್ ಮಂಗಳೂರು ಇದ್ದಾರೆ. ಆಮೇಲೆ ಒಂದಿಷ್ಟು ಇಳ ವಿಟ್ಲ ಅಂತ ಅವ್ರು ಒಳ್ಳೆ ಆರ್ಟಿಸ್ಟ್ ಅವರಿದ್ದಾರೆ. ಅಂಜನ್ ಸೀರಿಯಲ್ ಎಲ್ಲ ಹೆಚ್ಚು ಮಾಡ್ತಾರಲ್ಲ. ಇಳ ವಿಟ್ಲ ಸೀರಿಯಲ್ ಮಾಡ್ತಾರೆ ಅವ್ರು. ಆಕ್ಚುಲಿ ಮುಂಚೆ ತುಂಬಾ ಅವಾರ್ಡ್ ಸಿನಿಮಾಗಳು ಮಾಡಿದ್ರು, ಈಗ ಮಾಡ್ತಿದ್ದಾರೆ. ಆಮೇಲೆ ಇವರು ಏನೋ ಸಂಜನಾ ದಾಸ್ ಅಂತ ಒಂದು ಹುಡುಗಿದ್ದಾರೆ, ಅದೊಂದು ಸಂಜಯ್ ಅವ್ರ ನಿವ್ಯೂ ಅವಳು, ಸಂಜನಾ ದಾಸ್ KTM ಹೀರೋಯಿನ್ ಸರ್. ಅವಳೊಂದು ಮೇಜರ್ ಕ್ಯಾರೆಕ್ಟರ್ ಅಂದ್ರೆ ಅವಳು. ಇವರಿಬ್ರು ನಮಗೆ ಲೀಡ್ ಅವ್ರು ಕ್ಯಾರಿ ಮಾಡ್ತಾರೆ. ಸೊ ತಮಿಳ್ ಬ್ಲಾಗರ್ ಹುಡುಗಿ ಅವಳು. ಸಂಜನಾ ಒಂದು ಕಥೆನ ಒಂದು ಲಿಫ್ಟ್ ಆಗೋ ಒಂದು ಸೀಕ್ವೆನ್ಸ್ ಅಲ್ಲಿ ಬರ್ತಾರೆ ಅವ್ರು. ತುಂಬಾ ಟೆನ್ಷನ್ ಇರುತ್ತೆ ಕತೆ, ಅಲ್ಲಿಂದ ನೆಕ್ಸ್ಟ್ ಎಲಿವೇಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಸಂಜನಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, KTM ಅಲ್ಲಿ ಮಾಡಿದ್ರು ಮುಂಚೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಇದೊಂದು ನಿಮ್ಮ ನಿರೀಕ್ಷೆಯನ್ನ ನೀವು ಆಯ್ಕೆ ಮಾಡಿದ ಈ ಕಲಾವಿದರೆಲ್ಲ ಕತೆಗೆ ಪೂರಕವಾಗಿ ಮಾಡಿದ್ದಾರೆ ಸರ್. ಮಾಡಿದ್ದಾರೆ, ಮಾಡೋರ್ಗೆ ಬಿಡೋರು ಮಾಡಿಸಿದೀವಿ. ಆಮೇಲೆ ರಿಯಾಕ್ಷನ್ ಬೇಕು ಅಂತ, ಇದು ಬೇಡ ಅಂತ ಒಂದು ಪ್ರಿಪೇರ್ ಆಗಿದ್ವಲ್ಲ. ಫಸ್ಟ್ ವರ್ಕ್ಶಾಪ್ಗಳು ಮಾಡಿದೀವಿ, ಅಂದ್ರೆ ಹೇಳಿದೀವಿ, ಮಾಡಿದ್ದಾರೆ, ಪಾಪ ಕಷ್ಟಪಟ್ಟಿದ್ದಾರೆ, ಎಲ್ಲವೂ ಆಗಿದೆ. ಅಂದ್ರೆ ಇದು ವೈಸ್ ವರ್ಸ ಸರ್. ಇದು ನಾನು ಹೇಳಿದೆ ಅಂತಲ್ಲ, ಮಾಡೋರ್ಗೂ ಒಂದು ಅರ್ಹತೆ ಇರುತ್ತೆ. ಅವ್ರು 10% ಮಾಡಿದಾಗ ನಾವು ಇನ್ನೊಂದು 2% ಅಪ್ ಮಾಡ್ತೀವಿ, ಅಥವಾ ಅವ್ರು 15 ಮಾಡಿದಾಗ ಅದನ್ನು ಇಳಿಸ್ತೀವಿ. ಸೊ ಈ ಸಣ್ಣ ಫೈನ್ ಟ್ಯೂನಿಂಗ್ಗಳು ನಡೀತದೆ. ಅಲ್ಟಿಮೇಟ್ ಫ್ರೇಮಲ್ಲಿ ಆರ್ಟಿಸ್ಟೇ ಕಾಣೋರು, ಆರ್ಟಿಸ್ಟ್ ಮೂಲಕ ನಿರ್ದೇಶಕ ಕಾಣಿಸ್ತಾನೆ ಅಲ್ಲಿ. ಈಗ ಇವರಿಬ್ಬರಿಗೂ ನಿಮ್ಮ ಸಿನಿಮಾ ಬಿಡುಗಡೆ ಆದ್ಮೇಲೆ ಒಂದು ಹೊಸ ಚಾರ್ಮ್ ಅಥವಾ ಒಂದು ಹೊಸ ಇದು ಬರುತ್ತೆ ಸರ್, ಡೆಫಿನೆಟ್ಲಿ ಬರುತ್ತೆ. ಯಾಕಂದ್ರೆ ಟ್ರೈಲರ್ ತುಂಬಾ ನಿರೀಕ್ಷೆ ಹುಟ್ಟಾಕಿದೆ, ನೋಡಿರೋಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಟ್ರೈಲರ್ ಗೆದ್ದಾಗ ಎಲ್ಲೋ ಒಂದು ಕಡೆ ನಮಗೆ ಒಂದು ನಿರೀಕ್ಷೆ ಹುಟ್ಕೊಳ್ಳುತ್ತೆ ಸಿನಿಮಾ, ಒಂದು ಧೈರ್ಯ ಇದೆ ನನಗೆ. ಈಗ ನಾನು ಭಯ ಇಲ್ಲ ನನಗೆ, ಅಥವಾ ದುಗುಡ ಇರುತ್ತಲ್ಲ ಒಂದು ಏನಾಗುತ್ತೋ ಅನ್ನೋ ಥರದ್ದು. ಒಂದು ಒಳ್ಳೆಯ ಸಿನಿಮಾ ಮಾಡಿವ ಅನ್ನೋ ಧೈರ್ಯ ಈ ಮಟ್ಟಕ್ಕೆ ಇವತ್ತಿಗಿದೆ. ಸಕ್ಸಸ್ಸು, ಅದು ಕಮರ್ಷಿಯಲ್ ಸಕ್ಸಸ್ಸು, ಅದನ್ನ ದುಡ್ಡು ಇಷ್ಟು ಬಂತು, ಹಿಂಗಾಯ್ತು, ವ್ಯವಹಾರ ಆಯಿತು ಅನ್ನೋದು ಆಡಿಯನ್ಸ್ ಡಿಸೈಡ್ ಮಾಡಬೇಕು. ಅದನ್ನು ಮಾಡ್ತಾರೆ. ಅಂದರೆ ನನಗೆ ಕ್ಲಾರಿಟಿ ಇದೆ ಸರ್. ಯೂಶಲಿ ನಾವು ಮಾಡ್ಬಿಡ್ಬೇಕು ಅಷ್ಟೇ. ಸಂಗೀತ, ಸಾಹಿತ್ಯ ಇತ್ಯಾದಿ ಆ ವಲಯದಲ್ಲಿ ಎಷ್ಟರ ಮಟ್ಟಿಗೆ ಈ ಮ್ಯೂಸಿಕ್ ನಮ್ಮ ಶಿವಮ್ ಅಂತಿದ್ದಾರೆ, ಶಿವಪ್ರಸಾದ್ ಅಂತ, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರಿಕಾರ್ಡಿಂಗ್ ತುಂಬ ಆಪ್ಟಾಗಿ ಕೂತ್ಕೊಂಡಿದೆ ಸಿನಿಮಾಗೆ. ಪ್ರಮೋದ್ ಬರುವಂತೆ 3 ಹಾಡು ಬರೆದಿದ್ದಾರೆ. 2 ಲವ್ ಸಾಂಗ್ಗಳಿದೆ, ಒಂದು ಎಮೋಷನಲ್ ಸಾಂಗ್ ಇದೆ, ಅಪ್ಪ ಮಗನ ಸಾಂಗ್ ಅಂತ ಬರುತ್ತೆ. ಆಮೇಲೆ ರವೀಂದ್ರ ಮುದ್ದಿ ಅಂತ ಒಂದು ಹೌದ ಹುಲಿ ಅಂತ ಹಾಡು ಅವ್ರು ಬರೆದಿದ್ದಾರೆ. ಒಳ್ಳೆ ಸಿಂಗರ್ಗಳು ಹಾಡಿದ್ದಾರೆ. ಅಂದರೆ ಐಶ್ವರ್ಯ ರಂಗರಾಜನ್ನು, ನಮ್ಮ ರಕ್ಷಿತಾ ಸುರೇಶು, ಆಮೇಲೆ ಶ್ರೀಲಕ್ಷ್ಮಿ ಬೆಳ್ಳವಣಿ, 3 ಜನ ಇವತ್ತಿನ ನಮ್ಮ ಕನ್ನಡ ಸೌತ್ ಟಾಪ್ ಸಿಂಗರ್ಸ್, ಇವರು ಫಿಲ್ಮ್ ಫೇರ್ ಅವಾರ್ಡ್ ಸಿಂಗರ್ಸ್ ಏನಿದ್ದಾರೆ, 3 ಜನ ಸಿಂಗರ್ಸ್ ಹಾಡಿದ್ದಾರೆ. ಸೊ 3 ಹಾಡುಗಳು
ತುಂಬ ಆಪ್ಟಾಗಿ ನೀಟಾಗಿದೆ, ಯೂಟ್ಯೂಬಲ್ಲಿ ಇದೆ, 3 ಚೆನ್ನಾಗಿದೆ. ಅಂದರೆ ಸಿನಿಮಾದಲ್ಲಿ ಹಾಡುಗಳು ಇನ್ನೂ ಇಷ್ಟ ಆಗುತ್ತೆ, ಆ ಕಂಟೆಂಟ್ ಜೊತೆಗೆ ಹಾಡುಗಳು, ಅಂದರೆ ಸಾಂದರ್ಭಿಕವಾಗಿದೆ ಹಾಡುಗಳು. ಒಂದು ಡ್ರೀಮ್ ಸಾಂಗ್ ಇದೆ, ಸಿಚುವೇಶನಲ್ ಇರೋದ್ರಿಂದ ಸಿನಿಮಾದ ಜೊತೆ ಹಾಡುಗಳು ಇನ್ನೂ ಇಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯ ನನಗಿದೆ ಸರ್. ಅಂಜನ್, ಇವತ್ತಿನ ಕಾಲಘಟ್ಟದಲ್ಲಿ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ನಿಮ್ಮ ಸಿನಿಮಾ ಎಷ್ಟು ಜನರನ್ನು ಸೆಳೆಬಹುದು? ಯೂತ್ಗಳನ್ನು ಥಿಯೇಟ್ರಿಗೆ ಎಳೆಬಹುದಾ? ಏನು ಕತೆ? ಕನ್ನಡದ ಪರಿಸ್ಥಿತಿ ಬದಲಾಗ್ತಾ ಇದೆ ಅಂತ ಅನಿಸ್ತಾ ಇದೆ, ಆದರೆ ಬದಲಾಗ್ತಾ ಇಲ್ಲ. ಅದೇ ಕೆಲಸಗಳು ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ ನನಗೂ ಗೊತ್ತಿರೋದು. ಅಂದ್ರೆ ಅದ್ರ ಪ್ರಯತ್ನಗಳು ನಾವು ಹೆಂಗ್ ಮಾಡ್ಬೇಕು ಅನ್ನೋದು. ಬಟ್ ಈ ಸಿನಿಮಾ ನಾನು ಅಂದ್ರೆ ಏನಕ್ಕೆ ಈ ಸಿನಿಮಾ ಒಂಚೂರು ಬೇರೆ ತರ ಅಂತ ಅನ್ಸುತ್ತೆ ಅಂದ್ರೆ, ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಇರೋದು ನಮ್ಮ ಜನರೇಷನ್ಗೆ, ಈಗ ನಾವು ಅಪ್ಪ ಮಗನ್ಗೂ ಎಲ್ಲರ ಮನೆಯಲ್ಲೂ ಒಂದು ಚಿಕ್ಕ ಒಂದು ಫ್ರಿಕ್ಷನ್ ಇದ್ದೇ ಇರುತ್ತೆ. ಅವ್ರ ಜನರೇಷನ್ ತೋಟಿಗೂ ನಮ್ಮ ಜನರೇಷನ್ ತೋಟಕ್ಕೂ ಚಿಕ್ಕದೊಂದು ಫ್ರಿಕ್ಷನ್ ಇದ್ದೇ ಇರುತ್ತೆ. ಅದು ಒಳ್ಳೆ ರೀತಿಲೂ ಕೆಲವು ಮನೆ ಕಡೆ ಒನ್ ಟೈಮ್ ಹೆಂಗಾಗುತ್ತೆ, ಅಪ್ಪಂದು ಒಬ್ರಿಗೆ ಅಡ್ಜಸ್ಟ್ ಆಗಿ ಅವ್ರು ಅದನ್ನೇ ಫಾಲೋ ಮಾಡೋರು ಇರ್ತಾರೆ. ಕೆಲವರು ಅದಕ್ಕಿಂತ ನಾನು ಬೇರೆ ಏನೋ ಮಾಡಕ್ ಹೊರಡ್ತೀನಿ ಅನ್ನೋದೇ ಇರುತ್ತೆ. ಸೊ ಆ ತರದ್ದು ಇವತ್ತಿನ ಎಲ್ಲರ ಮನೇಲಿ ಅದು ನಡೀತಾನೆ ಇದೆ. ಹಂಗಾಗಿ ಈ ಸಿನಿಮಾ ಆ ದೃಷ್ಟಿಕೋನದಲ್ಲಿ ಎಲ್ಲಾ ಯಂಗ್ ಜನರೇಷನ್ಗೆ ತುಂಬಾ ಕನೆಕ್ಟ್ ಆಗುವಂಥದ್ದು. ಮತ್ತೆ ರೀಲ್ಸ್ ಬಂತು ಅಂದ್ರೆ ನಾವು ಅದ್ರಲ್ಲೇ ಈಗ ಅದನ್ನೇ ಎಷ್ಟೋ ಅಂದ್ರೆ ರೀಲ್ಸ್ ಮಾಡ್ಕೊಂಡೆ ಅದನ್ನೇ ಒಂದು ಕೆಲಸ ಅನ್ನೋ ತರದಲ್ಲಿ ಕೆಲವರು ಮಾಡ್ತಾರೆ, ಅದನ್ನೇ ಬದುಕುವಂತ ಮಾಡ್ತಿದ್ದಾರೆ. ಸೊ ಅದು ಅದು ಎಷ್ಟು ಮಟ್ಟಕ್ಕೆ ನಮ್ಗೆ ಅಂದ್ರೆ ಊಟ ಕೊಡುತ್ತೋ, ಇಲ್ಲ ಎಷ್ಟು ಮಟ್ಟಕ್ಕೆ ನೆಕ್ಸ್ಟ್ ನಮ್ಮ ಬದುಕನ್ನು ಕಟ್ಕೊಡುತ್ತೋ ಯಾರಿಗೂ ಗೊತ್ತಿಲ್ಲ. ನಾವು ಒಂದು ಯಾವ್ದೋ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇದೀವಿ. ಅದನ್ನ ತುಂಬಾ ಬೆವರಿಂದ ಬದುಕನ್ನು ಕಟ್ಕೊಂಡವರಿಗೆ ಆ ಇದು ಹೆಂಗ್ ಕಾಣಿಸುತ್ತೆ ಅನ್ನೋದು ಒಂದು ಇದ್ರಲ್ಲಿ ಮೇಜರ್ ಫ್ರಿಕ್ಷನ್ ಇರೋದು. ಸೊ ಅದು ಎಲ್ಲರ ಮನೇಲೂ ಪ್ರತಿನಿತ್ಯ ನಡೀತಾ ಇರೋದೆ. ಅದು ಹಂಗಾಗಿ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಅದು ತುಂಬಾ ಕನೆಕ್ಟ್ ಆಗುತ್ತೆ. ಅದಾದ್ಮೇಲೆ ನಾವೆಲ್ಲ ಮನುಷ್ಯರು ತುಂಬಾ ಭಾವಜೀವಿಗಳು, ಅಂದ್ರೆ ಎಲ್ಲ ಎಮೋಷನ್ಸ್ಗಳು ನಾವು ರಿಯಾಕ್ಟ್ ಮಾಡ್ತಾನೆ ಇರ್ತೀವಿ. ಸೊ ಆ ತರ ತುಂಬಾ ಎಮೋಷನಲ್ ಎಲಿಮೆಂಟ್ಸ್, ಅದು ಯಾವ್ದು ಬೋರಿಂಗ್ ಆಗದೆ, ಮೆಸೇಜ್ ಆಗದೆ, ಇಲ್ಲ ವಾಚ್ಯೂ ಆಗದೆ, ಎಂಟರ್ಟೈನ್ ಮಾಡ್ತಾ ನಾವು 2 ಅವರ್ ಇಡೀ ಸಿನಿಮಾದಲ್ಲಿ ಎಂಗೇಜ್ ಮಾಡ್ತೀವಿ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಏನೇನು ಎಲಿಮೆಂಟ್ಸ್ಗಳಿದೆ, ಈಗ ನಮ್ದೊಂದು ಹೌದಾ ಹುಲಿಯಾ ಅನ್ನೋ ಒಂದು ಇದು ತಗೊಂಡ್ರೆ ಸಾಂಗಲ್ಲೂ ಕೂಡ ಅದು ಇವತ್ತಿಗೆ ಒಂದಷ್ಟು ಸೌಂಡಿಂಗ್ ಅಂದ್ರೆ ವೈರಲ್ ಆದಂತ ಒಂದು ವರ್ಡ್ ಅದು. ಸೊ ಆ ತರದಿಂದ ಹಿಡಿದು ಇವತ್ತಿನ ಸುತ್ತಮುತ್ತ ನಮ್ಗೆ ಏನೇನು ನಾವೊಂದು ವಿದ್ಯಮಾನಗಳನ್ನ ನೋಡ್ತಾ ಇದೀವಿ, ಆ ತರ ಸಿಕ್ಕಾಪಟ್ಟೆ ಎಲಿಮೆಂಟ್ಗಳು ಸಿನಿಮಾ ಥ್ರೂ ಇದೆ. ಅದನ್ನ ನಾನು ಈಗಿನ ಜನರೇಷನ್ ಹುಡುಗನ್ನ ರೆಪ್ರೆಸೆಂಟ್ ಮಾಡ್ತಾ ಎಲ್ಲವನ್ನೂ ಇಡೀ ಸಿನಿಮಾ ಮೂಲಕ ತೋರಿಸ್ತಾ ಹೋಗ್ತೀವಿ. ಹಂಗಾಗಿ ಒಂದು ಕಲರ್ಫುಲ್ ಆಗಿ ಆರಾಮಾಗಿ ಅವ್ರು 2 ಅವರ್ ಎಂಟರ್ಟೈನ್ ಮಾಡ್ತಾ, ನಾನು ಪರ್ಸನಲ್ ಹೇಳೋದಾದ್ರೆ ಪೇರೆಂಟ್ಸ್ ಜೊತೆ ಬಂದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಾವು ತುಂಬಾ ಕಮ್ಮಿ ಪೇರೆಂಟ್ಸ್ ಗಳ ಜೊತೆ ಸಿನಿಮಾ ನೋಡೋದು. ನಾವು ಎಂಜಾಯ್ ಮಾಡ್ತಾ ಫ್ಯಾಮಿಲಿಯವರು ಎಂಜಾಯ್ ಮಾಡೋದಕ್ಕೆ, ಈಗ ಒಂದು ರೆಸ್ಟೋರೆಂಟ್ಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಏನು ಕೂತ್ಕೊಂಡು ಚೈನೀಸ್ ಸೌತ್ ಇದೆಲ್ಲ ನಾವು ಅಂದ್ರೆ ನಮಗೆ ಚೈನೀಸ್ ಇಷ್ಟ ಆಗುತ್ತೆ, ಮನೆಯವ್ರಿಗೆ ಸೌತ್ ಏನೋ ಇಷ್ಟ ಆಗುತ್ತೆ. ಅದಕ್ಕೆ ರೆಸ್ಟೋರೆಂಟ್ಗಳೆಲ್ಲ ಆಪ್ಷನ್ಸ್ ಕೊಡ್ತಾರಲ್ಲ, ಹಂಗೂ ಆ ತರದೊಂದು ಸಿನಿಮಾ ಇದು. ನಮಗೂ ಇಷ್ಟ ಆಗುತ್ತೆ, ನಮ್ಮ ಪೇರೆಂಟ್ಸ್ ಗಳಿಗೂ ಇಷ್ಟ ಆಗುತ್ತೆ. ಅವ್ರಿಗೊಂದು 2 ಅವರ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. ಎಷ್ಟೋ ವರ್ಷಗಳಾದ್ಮೇಲೆ ನಾವು ಆರಾಮಾಗಿ ಫುಲ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಒಂದು ಸಿನಿಮಾನ ಎಲ್ಲೋ ಜೋಗಪ್ಪ ನಿಮಗೆ ಅನುಭವನ ಕೊಡುತ್ತೆ. ದಕ್ಷಿಣ ಕನ್ನಡದ ನಮ್ಮ ಹುಡುಗಿಯರು ಕನ್ನಡ ಚಿತ್ರರಂಗವನ್ನು ಬಹುತೇಕವಾಗಿ ಆಳ್ತಾ ಇದ್ದಾರೆ, ಹುಡುಗರು ಕೂಡ ಆಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಿನ್ನ ಹೊಸ ಎಂಟ್ರಿ ಇದು, ನಿನಗೇನು ಪೂರ್ಣ ಪ್ರಮಾಣದಲ್ಲಿ ಸಿನಿಮಾನೇ ಮಾಡಬೇಕು ಅಂತಲೇ ಅಥವಾ ಎಜುಕೇಷನ್ ಮುಂದುವರಿಸ್ಬೇಕಾ?